ನಮಸ್ಕಾರ ಸ್ನೇಹಿತರೆ, ಮಾನವನ ಜೀವನದಲ್ಲಿ ವಯಸ್ಸು ಹೆಚ್ಚಾಗುವುದು ಸಹಜ ಪ್ರಕ್ರಿಯೆ. ಆದರೆ ವಯಸ್ಸು ಹೆಚ್ಚಾದಂತೆ ಪ್ರೀತಿ ಕಡಿಮೆಯಾಗಬೇಕು, ದಾಂಪತ್ಯ ಜೀವನದಲ್ಲಿ ರೊಮ್ಯಾನ್ಸ್ ಅಂತ್ಯವಾಗಬೇಕು ಅಥವಾ ದೈಹಿಕ ಸಂಬಂಧಗಳು ಸಂಪೂರ್ಣ ನಿಲ್ಲಬೇಕು ಎನ್ನುವುದು ತಪ್ಪು ಕಲ್ಪನೆ. ನಿಜವಾಗಿ ನೋಡಿದರೆ ವೃದ್ಧಾಪ್ಯದಲ್ಲೂ ಪ್ರೀತಿ ಇನ್ನಷ್ಟು ಗಾಢವಾಗಬಹುದು. ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಸಮಯವೇ ಅದು. ಬಹುತೇಕ ಜನರು ವಯಸ್ಸಾದ ಮೇಲೆ ಸೆಕ್ಸ್ ಲೈಫ್ಗೆ ಅಂತ್ಯ ಎಂದು ಭಾವಿಸುತ್ತಾರೆ. ಆದರೆ ವೈದ್ಯಕೀಯ ವಿಜ್ಞಾನ ಮತ್ತು ಜೀವನ ಅನುಭವ ಹೇಳುವುದು ಬೇರೆ. ದೇಹದಲ್ಲಿ ಬದಲಾವಣೆಗಳು ಬಂದರೂ ಮನಸ್ಸಿನ ಪ್ರೀತಿ, ಆತ್ಮೀಯತೆ ಮತ್ತು ಭಾವನಾತ್ಮಕ ಸಂಪರ್ಕ ಉಳಿದಿದ್ದರೆ ದಾಂಪತ್ಯ ಜೀವನ ಸುಂದರವಾಗಿಯೇ ಇರುತ್ತದೆ. ಈ ಸುಖವನ್ನು ಅನುಭವಿಸಲು ತಜ್ಞರು ಈ ಕೆಳಗಿನ 6 ಪ್ರಮುಖ ಸಲಹೆಗಳನ್ನು ನೀಡಿದ್ದಾರೆ. 1. ಒಬ್ಬರ ಆರೋಗ್ಯದ ಬಗ್ಗೆ ಇನ್ನೊಬ್ಬರು ಹೆಚ್ಚು ಕಾಳಜಿ ವಹಿಸಬೇಕು. ವಯಸ್ಸು ಹೆಚ್ಚಾದಂತೆ ದೇಹದ ಶಕ್ತಿ ಸ್ವಲ್ಪ ಕಡಿಮೆಯಾಗುವುದು ಸಹಜ. ಕೆಲವರಿಗೆ ಮಧುಮೇಹ, ರಕ್ತದೊತ್ತಡ, ಸಂಧಿವಾತ, ಹೃದಯ ಸಮಸ್ಯೆ ಮುಂತಾದ ಆರೋಗ್ಯ ಸಮಸ್ಯೆಗಳು ಕಾಣಿಸಬಹುದು. ಇಂತಹ ಸಮಯದಲ್ಲಿ ದಂಪತಿಗಳು ಒಬ್ಬರ ಆರೋಗ್ಯದ ಬಗ್ಗೆ ಇನ್ನೊಬ್ಬರು ಹೆಚ್ಚಿನ ಗಮನ ಕೊಡಬೇಕು. ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಅವರನ್ನು ದೂರ ಮಾಡುವುದು ಅಥವಾ ಅರ್ಥ ಮಾಡಿಕೊಳ್ಳದೆ ಬೇಸರಪಡುವುದು ದಾಂಪತ್ಯದಲ್ಲಿ ಅಂತರವನ್ನು ಹೆಚ್ಚಿಸುತ್ತದೆ. ಆದರೆ ಪ್ರೀತಿ, ಸಹಾನುಭೂತಿ ಮತ್ತು ಸಹಕಾರ ನೀಡಿದರೆ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಗುತ್ತದೆ. ವೃದ್ಧಾಪ್ಯದಲ್ಲಿ ನಿಜವಾದ ಪ್ರೀತಿ ಎಂದರೆ ಕೇವಲ ದೈಹಿಕ ಆಕರ್ಷಣೆ ಅಲ್ಲ, ನೀನು ಇದ್ದರೆ ಸಾಕು ಎನ್ನುವ ಭಾವನೆ ಮುಖ್ಯವಾಗುತ್ತದೆ. ಆರೋಗ್ಯ ಸಮಸ್ಯೆಗಳಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಬೆಂಬಲವಾಗಿ ನಿಂತರೆ ಅವರ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. 2. ನಿಧಾನ ಮತ್ತು ಮೃದುತ್ವಕ್ಕೆ ಆದ್ಯತೆ. ವಯಸ್ಸಾಗುತ್ತಿದ್ದಂತೆ ದೈಹಿಕವಾಗಿ ಸ್ಪಂದಿಸುವ ವೇಗ ಕಡಿಮೆಯಾಗುವುದು ಸಹಜ. ವಿಶೇಷವಾಗಿ ಮಹಿಳೆಯರಲ್ಲಿ ಈ ಬದಲಾವಣೆ ಹೆಚ್ಚು ಕಂಡುಬರುತ್ತದೆ. ಆದ್ದರಿಂದ ಲೈಂಗಿಕ ಕ್ರಿಯೆಯನ್ನು ಅತ್ಯಂತ ನಿಧಾನವಾಗಿ ಮತ್ತು ಮೃದುವಾಗಿ ಆರಂಭಿಸಬೇಕು. ಹೆಚ್ಚಿನ ಸಮಯವನ್ನು ಫೋರ್ ಪ್ಲೇಗಾಗಿ ಮೀಸಲಿಡುವುದರಿಂದ ಉತ್ಸಾಹ ಹೆಚ್ಚುತ್ತದೆ. ಅಲ್ಲದೆ ರಾತ್ರಿ ವೇಳೆ ಕೀಲು ನೋವು ಅಥವಾ ಇತರ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಹಾಗಾಗಿ ಮುಂಜಾನೆ ಅಥವಾ ಮಧ್ಯಾಹ್ನದ ಏಕಾಂತದ ಸಮಯವನ್ನು ಆರಿಸಿಕೊಳ್ಳುವುದು ಉತ್ತಮ. 3. ಸೌಕರ್ಯವೇ ಎಲ್ಲಕ್ಕಿಂತ ಮುಖ್ಯ. ಈ ವಯಸ್ಸಿನಲ್ಲಿ ಪರಿಸರ ಮತ್ತು ಸೌಕರ್ಯ ಬಹಳ ಮುಖ್ಯ. ನಿಮ್ಮ ಮಲಗುವ ಕೋಣೆ ಪ್ರಶಾಂತವಾಗಿರಲಿ ಮತ್ತು ಹಾಸಿಗೆ ಆರಾಮದಾಯಕವಾಗಿರಲಿ. ದೈಹಿಕವಾಗಿ ಶ್ರಮವಾಗದಂತೆ ಮೃದುವಾದ ದಿಂಬುಗಳನ್ನು ಬಳಸಿ. ದೇಹಕ್ಕೆ ಯಾವುದೇ ನೋವು ಅಥವಾ ಅಸ್ವಸ್ಥತೆ ಉಂಟಾಗದಂತೆ ನೋಡಿಕೊಂಡಾಗ ಮಾತ್ರ ಸಾನ್ನಿಧ್ಯವು ತೃಪ್ತಿ ನೀಡುತ್ತದೆ. ಮಾತನಾಡುವುದನ್ನು ಎಂದಿಗೂ ಕಡಿಮೆ ಮಾಡಬೇಡಿ. ಬಹುತೇಕ ದಂಪತಿಗಳಲ್ಲಿ ವಯಸ್ಸಾದಂತೆ ಮಾತನಾಡುವಿಕೆ ಕಡಿಮೆಯಾಗುತ್ತದೆ. ಮಕ್ಕಳು ತಮ್ಮ ಜೀವನದಲ್ಲಿ ಬ್ಯುಸಿಯಾಗುತ್ತಾರೆ. ಗಂಡ ಹೆಂಡತಿ ಇಬ್ಬರೂ ಮೌನವಾಗಿ ಜೀವನ ಸಾಗಿಸುತ್ತಾರೆ. ಆದರೆ ಈ ಮೌನವೇ ಕೆಲವೊಮ್ಮೆ ಮಾನಸಿಕ ಅಂತರವನ್ನು ಉಂಟುಮಾಡುತ್ತದೆ. ವೃದ್ಧಾಪ್ಯದಲ್ಲಿ ಹೆಚ್ಚು ಮುಖ್ಯವಾದದ್ದು ಭಾವನಾತ್ಮಕ ಸಂಪರ್ಕ. ಅದು ಮಾತುಕತೆಯಿಂದ ಮಾತ್ರ ಸಾಧ್ಯ. ಪ್ರತಿದಿನ ಸ್ವಲ್ಪ ಸಮಯ ಒಟ್ಟಿಗೆ ಕೂತು ಮಾತನಾಡಿ. ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಿ. ಮಕ್ಕಳ ಬಗ್ಗೆ, ಜೀವನದ ಅನುಭವಗಳ ಬಗ್ಗೆ ಅಥವಾ ಸಣ್ಣ ವಿಷಯಗಳ ಬಗ್ಗೆ ಮಾತಾಡಿ. ಕೆಲವರು ಇಷ್ಟು ವರ್ಷ ಜೊತೆಯಲ್ಲಿದ್ದೇವೆ, ಇನ್ನೇನು ಮಾತನಾಡಬೇಕು ಎಂದು ಭಾವಿಸುತ್ತಾರೆ. ಆದರೆ ಮಾತುಕತೆ ಇಲ್ಲದಿದ್ದರೆ ಸಂಬಂಧ ನಿಧಾನವಾಗಿ ನಿರ್ಜೀವವಾಗುತ್ತದೆ. ಆದರೆ ವೃದ್ಧಾಪ್ಯದಲ್ಲಿ ಮನಸ್ಸಿನ ಸಂಬಂಧವೇ ಮುಖ್ಯವಾಗುತ್ತದೆ. ಮಾತುಗಳಲ್ಲಿ ಪ್ರೀತಿ ಇದ್ದರೆ ಜೀವನದ ಕೊನೆಯವರೆಗೂ ದಾಂಪತ್ಯ ಮಧುರವಾಗಿರುತ್ತದೆ. 4. ಆನ್ಲೈನ್ ಶಾಪಿಂಗ್ ಮೂಲಕ ಗೌಪ್ಯತೆ. ವಯಸ್ಸಾದಂತೆ ಮಹಿಳೆಯರಲ್ಲಿ ಯೋನಿ ಭಾಗವು ಒಣಗುವ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಇದು ದೈಹಿಕ ಸಂಪರ್ಕದ ವೇಳೆ ನೋವು ಉಂಟುಮಾಡಬಹುದು. ಇದನ್ನು ತಡೆಗಟ್ಟಲು ಲೂಬ್ರಿಕೆಂಟ್ಸ್ ಬಳಸುವುದು ಅತ್ಯುತ್ತಮ ಮಾರ್ಗ.
ಆದರೆ ಅಂಗಡಿಗಳಿಗೆ ಹೋಗಿ ಇವುಗಳನ್ನು ಖರೀದಿಸಲು ಮುಜುಗರ ಪಡುವವರು ಆನ್ಲೈನ್ ಶಾಪಿಂಗ್ ಮೊರೆ ಹೋಗಬಹುದು. ಇದು ನಿಮ್ಮ ಗೌಪ್ಯತೆಯನ್ನು ಕಾಪಾಡುತ್ತದೆ. ರೊಮ್ಯಾನ್ಸ್ ಅನ್ನು ಸಂಪೂರ್ಣವಾಗಿ ಬಿಡಬೇಡಿ. ಕೆಲವರು ಈ ವಯಸ್ಸಿನಲ್ಲಿ ರೊಮ್ಯಾನ್ಸ್ ಬೇಡ ಎಂದು ಭಾವಿಸುತ್ತಾರೆ. ಇದು ದೊಡ್ಡ ತಪ್ಪು. ಪ್ರೀತಿ ಮತ್ತು ರೊಮ್ಯಾನ್ಸ್ಗೆ ವಯಸ್ಸಿನ ಮಿತಿ ಇಲ್ಲ. ರೊಮ್ಯಾನ್ಸ್ ಎಂದರೆ ಕೇವಲ ದೈಹಿಕ ಸಂಬಂಧವಲ್ಲ. ಒಬ್ಬರ ಕೈ ಹಿಡಿಯುವುದು, ಒಟ್ಟಿಗೆ ನಡೆಯುವುದು, ಪ್ರೀತಿಯಿಂದ ಮಾತಾಡುವುದು, ಸಣ್ಣ ಉಡುಗೊರೆ ಕೊಡುವುದು, ಮೆಚ್ಚುಗೆಯ ಮಾತು ಹೇಳುವುದು, ಇವೆಲ್ಲವೂ ರೊಮ್ಯಾನ್ಸ್ನ ಭಾಗವೇ. ಹೆಂಡತಿಗೆ ನೀನು ಇನ್ನೂ ಸುಂದರವಾಗಿದ್ದೀಯಾ ಎಂದು ಗಂಡ ಹೇಳಿದರೆ ಅವಳ ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತದೆ ಗೊತ್ತೇ? ಹಾಗೆಯೇ ಗಂಡನ ಬಗ್ಗೆ ಹೆಂಡತಿ ಕಾಳಜಿ ತೋರಿಸಿದರೆ ಅವನಿಗೂ ಆತ್ಮವಿಶ್ವಾಸ ಬರುತ್ತದೆ. 5. ಸ್ಪರ್ಶದ ಹೊಸ ಭಾಷೆ. ಯೌವನದಲ್ಲಿದ್ದಷ್ಟು ವೇಗವಾಗಿ ವಯಸ್ಸಾದ ಮೇಲೆ ಪುರುಷರಲ್ಲಿ ಲೈಂಗಿಕ ಪ್ರಚೋದನೆ ಉಂಟಾಗದಿರಬಹುದು. ಅಂತಹ ಸಮಯದಲ್ಲಿ ಲೈಂಗಿಕತೆಯನ್ನು ಕೇವಲ ದೈಹಿಕ ಕ್ರಿಯೆಯಾಗಿ ನೋಡದೆ ಪ್ರೀತಿಯ ಸಂಕೇತವಾಗಿ ನೋಡಿ. ಪರಸ್ಪರ ಅಪ್ಪಿಕೊಳ್ಳುವುದು, ಮೃದುವಾಗಿ ಕೈ ಹಿಡಿಯುವುದು ಅಥವಾ ಮುತ್ತಿಡುವುದರ ಮೂಲಕ ಹೊಸ ಪ್ರೇಮ ಭಾಷೆಯನ್ನು ಸೃಷ್ಟಿಸಿಕೊಳ್ಳಿ. ಸಣ್ಣ ವಿಷಯಕ್ಕೂ ಬೇಸರವಾಗಬಹುದು. ಹೀಗಾಗಿ ದಂಪತಿಗಳು ಪರಸ್ಪರ ಶಾಂತಿಯಿಂದ ವರ್ತಿಸಬೇಕು. ಸಣ್ಣ ವಿಷಯಗಳಿಗೆ ಜಗಳ ಮಾಡಬಾರದು. ಕೆಲವೊಮ್ಮೆ ಕ್ಷಮಿಸುವ ಗುಣವೂ ಅಗತ್ಯ. ಧ್ಯಾನ, ಪ್ರಾರ್ಥನೆ, ಯೋಗ ಅಥವಾ ವಾಕಿಂಗ್ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. 6. ಆತ್ಮವಿಶ್ವಾಸವೇ ದೊಡ್ಡ ಆಯುಧ. ಯಾವುದೇ ವಯಸ್ಸಿನಲ್ಲಾದರೂ ಲೈಂಗಿಕ ಜೀವನ ಯಶಸ್ವಿಯಾಗಲು ಆತ್ಮವಿಶ್ವಾಸ ಮುಖ್ಯ. ನಾನು ಇಂದಿಗೂ ನನ್ನ ಸಂಗಾತಿಯನ್ನು ಸಂತೋಷವಾಗಿಡಬಲ್ಲೆ ಎಂಬ ಸಕಾರಾತ್ಮಕ ಆಲೋಚನೆ ನಿಮ್ಮನ್ನು ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ನಿಮ್ಮಲ್ಲಿ ನಂಬಿಕೆ ಇದ್ದರೆ ವಯಸ್ಸು ಎಂಬುದು ಕೇವಲ ಒಂದು ಸಂಖ್ಯೆಯಷ್ಟೇ ಹೊರತು ಅದು ಪ್ರೀತಿಗೆ ಅಡ್ಡಿಯಾಗುವುದಿಲ್ಲ. ದೈಹಿಕ ಸಂಬಂಧಕ್ಕಿಂತ ಆತ್ಮೀಯತೆಯನ್ನು ಹೆಚ್ಚು ಮಹತ್ವ ನೀಡಿ ಬಹುತೇಕ ಜನರು ಸೆಕ್ಸ್ ಎಂದರೆ ಕೇವಲ ದೈಹಿಕ ಕ್ರಿಯೆ ಎಂದು ಭಾವಿಸುತ್ತಾರೆ. ಇದು ಸಹಜ. ಅದನ್ನು ಅವಮಾನವಾಗಿ ತೆಗೆದುಕೊಳ್ಳಬಾರದು. ಬದಲಾಗಿ ಪ್ರೀತಿ ಮತ್ತು ಭಾವನಾತ್ಮಕ ಸಂಬಂಧವನ್ನು ಹೆಚ್ಚಿಸಬೇಕು. ನಿಜವಾದ ದಾಂಪತ್ಯ ಸುಖ ಎಂದರೆ ಕೇವಲ ದೇಹದ ಸಂಪರ್ಕವಲ್ಲ, ಮನಸ್ಸು, ವಿಶ್ವಾಸ ಮತ್ತು ಭಾವನೆಗಳ ಸಂಪರ್ಕವೇ ಶಾಶ್ವತ ಸಂತೋಷ ನೀಡುತ್ತದೆ. ಈ 6 ವಿಷಯಗಳನ್ನು ಪಾಲಿಸಿದರೆ ವೃದ್ಧಾಪ್ಯದಲ್ಲೂ ನಿಮ್ಮ ದಾಂಪತ್ಯ ಜೀವನ ಸಂತೋಷಕರವಾಗಿರುತ್ತದೆ. ಪ್ರೀತಿ ಎಂದಿಗೂ ವಯಸ್ಸಾಗುವುದಿಲ್ಲ. ನಿಜವಾದ ಪ್ರೀತಿ ಜೀವನದ ಕೊನೆಯವರೆಗೂ ಹೃದಯವನ್ನು ಯುವವಾಗಿಯೇ ಇಡುತ್ತದೆ. ಆದ್ದರಿಂದ ನಿಮ್ಮ ಸಂಗಾತಿಯನ್ನು ಪ್ರೀತಿಸಿ, ಗೌರವಿಸಿ ಮತ್ತು ಜೀವನದ ಪ್ರತಿಯೊಂದು ಹಂತವನ್ನು ಒಟ್ಟಿಗೆ ಸಂತೋಷದಿಂದ ಅನುಭವಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.